ನನ್ನ ಕೊಲೀಗ ಪ್ರಶಾಂತ್ ನಾತು ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನೆನ್ನೆನೂ ಚರ್ಚೆ ಮಾಡಿದ್ವಿ. ಪ್ರೈಮಾ ಫೇಸೈ ಗವರ್ನರ್ ಕನ್ವಿನ್ಸ್ ಆಗಬೇಕಾಗಿರುವುದು ಮಸ್ಟ್ ಆ್ಯಂಡ್ ಶುಡ್ ಅಂತೀರಿ ನೀವು. ಇವರ ಹತ್ರ ಸಂಖ್ಯೆ ಇದೆ ಅಂತ ಭರವಸೆ ಮೂಡಬೇಕು ಅಂತ. ಭರವಸೆ ಮೂಡೋದಕ್ಕೆ 118 ಶಾಸಕರ ಸಹಿನೇ ತಗೊಂಡು ಬರಬೇಕಾ? ವಿಜಯ್ ಸಹಿ ತಗೊಂಡು ಬಂದ್ರಷ್ಟೇ ಆಗತ್ತಾ? ಈ ರೀತಿ ಸಹಿಗಳಿಲ್ಲದೆ ಯಾರನ್ನು ಯಾವ ರಾಜ್ಯದಲ್ಲೂ ಸರ್ಕಾರ ರಚಿಸುವ ಆಹ್ವಾನ ಯಾವ ರಾಜ್ಯಪಾಲರು ಕೊಟ್ಟಿಲ್ವಾ? ಅಜಿತ್ ನೋಡಿ, 2-3 ಪ್ರೆಸಿಡೆನ್ಸ್ ಇವೆ. ಈಗ ನೋಡಿ, ಇವತ್ತು ಕಾಂಗ್ರೆಸ್ ರಾಜ್ಯದಾದ್ಯಂತ ಪ್ರತಿಭಟನೆ ಕರೆ ನೀಡಿದೆ. ಕರ್ನಾಟಕದಲ್ಲಿ 2018ರಲ್ಲಿ 104 ಸೀಟ್ಗಳನ್ನು ಬಿಜೆಪಿ ತೆಗೆದುಕೊಂಡಿತ್ತು. ರಾಜ್ಯಪಾಲ ವಜೂಭಾಯಿ ವಾಲಾ ಇದ್ರು. ಒಂದು ಕಡೆ ಕಾಂಗ್ರೆಸ್ ಮತ್ತು JDS ಗುಲಾಂ ನಬಿ ಆಜಾದ್ ದೇವೇಗೌಡರು ಮನೆಗೆ ಹೋದ್ರು, ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸುವ ಮುಂಚೆ ರಾಜ್ಯಪಾಲ ವಜೂಭಾಯಿ ವಾಲಾ ಯಡಿಯೂರಪ್ಪನವ್ರನ್ನ ಅಧಿಕಾರ ಸ್ವೀಕರಿಸಿ ಪ್ರಮಾಣ ವಚನ ಅಂತ ಕರೆದ್ರು. 15 ದಿನಗಳ ಕಾಲಾವಕಾಶವನ್ನು ನೀಡಿದ್ರು. ಆಗ ಕಾಂಗ್ರೆಸ್ ಮತ್ತು JDS ಸುಪ್ರೀಂ ಕೋರ್ಟ್ಗೆ ಹೋದ್ವು. ನನಗೆ ನೆನಪಿರುವ ಪ್ರಕಾರ ಅವತ್ತು ರಾತ್ರಿಯೇ ಅದು ಸುಪ್ರೀಂ ಕೋರ್ಟ್ ಅದರ ಹಿಯರಿಂಗನ್ನು ಕೂಡ ನಡೆಸ್ತು. ಮೇ 18 ಐ ಬಿಲೀವ್, ನನಗೆ ಸರಿಯಾಗಿ ನೆನಪಿದ್ರೆ. ನಾನು ನೀವು ಬೆಂಗಳೂರಿನ ಸ್ಟುಡಿಯೋದಲ್ಲಿ ಕುಳಿತುಕೊಂಡಿದ್ವಿ. ಹೌದು, ಬೆಳತನಕ ಬ್ರೇಕಿಂಗ್ ಹಾಕಿದ್ವಿ. ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಹೇಳಿತು 15 ದಿನದ ಕಾಲಾವಕಾಶವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ. ನೀವು 24 ಗಂಟೆ ಒಳಗಡೆ ಯು ಶುಡ್ ಪ್ರೂವ್ ಯುವರ್ ಮೆಜಾರಿಟಿ. ಯಡಿಯೂರಪ್ಪನವರು ಮರುದಿನ ವಿಧಾನಸಭೆ ಅಧಿವೇಶನವನ್ನು ಕರೆದ್ರು. ಆದರೆ ಅದು ವೋಟಿಗೆ ಹೋಗೋಕ್ಕಿಂತ ಮುಂಚೆ ರಾಜೀನಾಮೆಯನ್ನು ಕೊಟ್ಟರು. ಅದರ ಹಿಂದಿನ ವರ್ಷ 2017ರಲ್ಲಿ ಗೋವಾದಲ್ಲಿ ಚುನಾವಣೆ ನಂತರ ರಾಜ್ಯಪಾಲರಾಗಿ ಮೃದುಲಾ ಸಿನ್ಹಾ ಇದ್ರಾಗ. ಮೃದುಲಾ ಸಿನ್ಹಾ ಅತಿ ದೊಡ್ಡ ಪಕ್ಷ ಕಾಂಗ್ರೆಸ್ ಇತ್ತು. ಬಟ್ ಪೋಸ್ಟ್ಪೋಲ್ ಅಲೈನ್ಸ್ ಆಗಿ ಬಿಜೆಪಿ ನಿತಿನ್ ಗಡ್ಕರಿ ರಾತ್ರೋರಾತ್ರಿ ಅಲ್ಲಿ ಹೋಗಿ ಪೋಸ್ಟ್ಪೋಲ್ ಅಲೈನ್ಸ್ ಆಗಿ ರಾಜ್ಯಪಾಲರ ಬಳಿ ಹೋಗಿ ಗೌರ್ಮೆಂಟ್ ಫಾರ್ಮೇಷನ್ನ ಕ್ಲೇಮನ್ನು ಕೂಡ ಸ್ಟೇಕ್ ಮಾಡಿಬಿಟ್ಟಿದ್ರು. ಮೃದುಲಾ ಸಿನ್ಹಾ ಬಿಜೆಪಿ ನೇತೃತ್ವದ ಅಲೈನ್ಸ್ಗೆ ಕರೆದ್ರು. ಆ ಪ್ರಕರಣ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಯಿತು. ನೋಡಿ, ಸುಪ್ರೀಂ ಕೋರ್ಟ್ ಈ ಅನೇಕ ವಿಷಯಗಳ ಬಗ್ಗೆ ಸರ್ಕಾರಿಯ ಕಮಿಷನ್ನ ವರದಿ ಮತ್ತು ಬೊಮ್ಮಾಯಿ ಜಡ್ಜ್ಮೆಂಟನ್ನು ಉಲ್ಲೇಖಿಸುತ್ತೆ. ಹೌದು, ಬೊಮ್ಮಾಯಿ ಜಡ್ಜ್ಮೆಂಟ್ನ ತಿರುಳಿರೋದೇನು? ನೀವು ತಲೆ ಎಣಿಸೋದನ್ನು, ಶಾಸಕರ ಸಂಖ್ಯೆ ಎಷ್ಟು ಅನ್ನೋದನ್ನು ರಾಜಭವನದಲ್ಲಿ ತೀರ್ಮಾನ ಮಾಡಬೇಡಿ. ಅದು ಸರಿಯಾದ ಜಾಗ ಯಾವುದು ಅದಕ್ಕೆ ತೀರ್ಮಾನ ಮಾಡಕ್ಕಂದ್ರೆ ಅದು ವಿಧಾನಸಭೆಯ ಅಧಿವೇಶನ ಅಂತ. ವಿಧಾನಸಭೆ ಸರ್ಕಾರಿಯ ಕಮಿಷನ್ನ ರೆಕಮೆಂಡೇಶನ್ಸ್ ಏನಿತ್ತು, ಆಡಳಿತ ಸುಧಾರಣಾ ಆಯೋಗ 1983ರಲ್ಲಿ ಈ ಒಂದು ಕೆಲವು ಗವರ್ನರ್ ಶುಡ್ ಫಾಲೋ ದಿಸ್ ಆರ್ಡರ್ ಆಫ್ ಪ್ರಿಫರೆನ್ಸ್ ಟು ಎನ್ಶೂರ್ ಎ ಸ್ಟೇಬಲ್ ಗವರ್ಮೆಂಟ್ ಇನ್ ಕೇಸ್ ಇಫ್ ಇಟ್ ಇಸ್ ಎ ಹಂಗ್ ಅಸೆಂಬ್ಲಿ. ಹಂಗ್ ಅಸೆಂಬ್ಲಿ ಇರಲಿಲ್ಲ ಅಂದರೆ ಈ ಪ್ರಶ್ನೆ ಬರಲ್ಲ. ಕರೆಕ್ಟ್. ಅಲ್ಲೇನು ಹೇಳ್ತಾರೆ, ಗ್ರೂಪ್ ಆಫ್ ಪಾರ್ಟೀಸ್ ದಟ್ ಫಾರ್ಮ್ಡ್ ಪ್ರಿಪೋಲ್ ಅಲೈನ್ಸ್, ದಟ್ ಅದು ಮೊದಲನೇ ಒಂದು ಷರತ್ತು. ಪ್ರಿಪೋಲ್ ಅಲೈನ್ಸ್ ನಂಬರ್ಸ್ ಇದ್ರೆ ಅವರನ್ನ ಸರ್ಕಾರ ರಚನೆ ಕರಿಬೇಕು. ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ದಟ್ ಕ್ಯಾನ್ ಡೆಮಾನ್ಸ್ಟ್ರೇಟ್ ಇಟ್ ಹ್ಯಾಸ್ ಗ್ಯಾದರ್ಡ್ ಇನಫ್ ಸಪೋರ್ಟ್ ಫ್ರಮ್ ಅದರ್ಸ್ ಟು ರೀಚ್ ಎ ಮೆಜಾರಿಟಿ. ಪ್ರಾಯಶಃ ತಮಿಳುನಾಡಿನ ಪರಿಸ್ಥಿತಿ ಈ ಶಿಫಾರಸ್ಸಿನ 2ನೇ ಅಂಶದಲ್ಲಿ ಬರುತ್ತೆ. ಸರ್ಕಾರಿಯ ಕಮಿಷನ್ ಏನು ಹೇಳುತ್ತೆ, ರಾಜ್ಯಪಾಲರ ಬಳಿ ನೀವು ಡೆಮಾನ್ಸ್ಟ್ರೇಟ್ ಮಾಡಬೇಕು, ನಮ್ಮ ಬಳಿ 118 ಸಂಖ್ಯೆ ಇದೆ, ನಮ್ಗೆ ಇವರು ಲೆಟರ್ ಆಫ್ ಸಪೋರ್ಟನ್ನು ಕೊಟ್ಟಿದ್ದಾರೆ, ಆಗ ನಾವು ಸರ್ಕಾರ ರಚನೆ. ಹಿಂದೆ 1996ರಲ್ಲಿ ಶಂಕರ್ ದಯಾಳ್ ಶರ್ಮಾ ಯಾರೂ ಸರ್ಕಾರ ರಚನೆಗೆ ಮುಂದಾಗದೇ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಕರೆದ್ರು. 13 ದಿನಗಳ ಸರ್ಕಾರ ಬಂತು, ಬಿತ್ತದು. ಹೌದು. ನಂತರ ರಾಷ್ಟ್ರೀಯ ರಂಗಕ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಟು ದೇವೇಗೌಡರು ಮುಖ್ಯಮಂತ್ರಿ ಆದರು. ಸೊ ಎಲ್ಲವೂ ಕೂಡ ಇದೊಂದು ಗ್ರೇ ಏರಿಯಾ ಆಗಿದೆ. ಹಂಗ್ ಅಸೆಂಬ್ಲಿ ಆದ ತಕ್ಷಣ ರಾಜ್ಯಪಾಲರ ಕಾನ್ಸ್ಟಿಟ್ಯೂಷನಲ್ ವಿಸ್ಡಮ್ ಮತ್ತು ಡಿಸ್ಕ್ರಿಷನ್ ಪವರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಅಂದ್ರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅನ್ನುವಂತೆ ಇದನ್ನು ವ್ಯಾಖ್ಯಾನ ಮಾಡಬಹುದು.
ಅವರವರ ಭಾವಕ್ಕೆ ಭಕುತಿಗೆ ಅಂದಂತೆ ಈಗ ವಜುಭಾಯಿ ವಾಲಾ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು. ಆಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು, 15 ದಿನಗಳ ಅವಕಾಶ ಕೊಡೋಕ್ಕಾಗಲ್ಲ, ಒಂದಿನ ಅವಕಾಶ ಮಾತ್ರ ಕೊಡ್ತೀವಿ. ಹೌದು. ಸೊ ರಾಜ್ಯಪಾಲರ ವಿವೇಚನೆ ಇದರಲ್ಲಿ ನಿಶ್ಚಿತವಾಗಿ ಬರುತ್ತೆ. ಇದರಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳಿವೆ. ಬಟ್ ಈಗ ತಮಿಳುನಾಡಿನ ಪ್ರಕರಣವನ್ನು ನಾವು ತೆಗೆದುಕೊಂಡ್ರೆ ಈಗ 108 + 5 113 ಆಯಿತು. ನೀವು ಅದು 2 ಸೀಟ್ ಅಲ್ಲಿ ನೀವು ಕಡಿಮೆ ಮಾಡಿದರೆ ಟೋಟಲ್ ಸೀಟ್ನಲ್ಲಿ 1 ಕಡಿಮೆ ಆಗುತ್ತೆ, 117 ಆಗುತ್ತೆ. ನಾವು 118 ಇಟ್ಕೊಳ್ಳೋಣ, 113 ಆಗುತ್ತೆ. ಈಗ CPI CPM VCK 2 ಸೀಟ್ ಇವೆ. ಹೌದು. ವಿಜಯ್ ಈಗಾಗಲೇ ಅವರ ಬೆಂಬಲವನ್ನು ಯಾಚಿಸಿದ್ದಾರೆ. ಬಟ್ ಅವರು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಇನ್ನೊಂದು ದಿನದ ಸಮಯಾವಕಾಶವನ್ನು ಕೇಳಿದ್ದಾರೆ. ಏನು ಒಳಗಡೆ ಏನಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಓಕೆ. ರಾಹುಲ್ ಗಾಂಧಿ ಅವ್ರಿಗನ್ಸಿತ್ತು ನಾವು ತರಾತುರಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಬಿಡಬೇಕು, ಗೋವಾದೆಲ್ಲ ಆದಂಗೆಲ್ಲ ನಾವು ಲೇಟ್ ಮಾಡಿದರೆ BJPಯವರು ಟಿ ವಿ ಕೆ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆಗಳಿರ್ತವೆ. ಹೀಗಾಗಿ ನಾವು ತರಾತುರಿಯಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕು. ಕೇರಳ, ದಕ್ಷಿಣ ಭಾರತ ಬಿಟ್ಟರೆ ನಮಗೀಗ ಮ್ಯಾನ್ಯೂರಿಂಗ್ ಸ್ಪೇಸೇ ಇಲ್ಲ. ಆ ಕಾರಣದಿಂದ ಕಾಂಗ್ರೆಸ್ ಯಾರನ್ನೂ ಕೂಡ ಕೇಳದೆ ತರಾತುರಿಯಲ್ಲಿ ಬೆಂಬಲವನ್ನು ಘೋಷಣೆ ಮಾಡಿಬಿಡ್ತು. ಪೇಚ್ ಬಂದಿದ್ದೀಗ ಅಲ್ಲಿ DMK ಸಿಟ್ಟಿಗೆ ಹೇಳ್ತು. VCK CPI CPM 3 ಪಕ್ಷಗಳು ಕಾಂಗ್ರೆಸ್ನ ವಿರುದ್ಧ ಸಿಟ್ಟಿಗೆದ್ದಿವೆ. ನೀವ್ಯಾಕೆ ನಮ್ಮನ್ನು ಕೇಳದೆ ಅಷ್ಟು ತರಾತುರಿಯಲ್ಲಿ ತೀರ್ಮಾನ ತೆಗೆದುಕೊಂಡ್ರು? ಅವರು ಬರ್ಲಿಕ್ಕೆ ತಯಾರಿದ್ದಾರೆ. ಬಟ್ ಅವ್ರದ್ದೊಂದು ಕಂಡೀಷನ್ ಇದೆ, ಒಟ್ಟಿಗೆ DMKನ ಬಿಟ್ಟು ಬರಲ್ಲ ಅಂತಾರದು. ಓಕೆ ಓಕೆ. ಅಲ್ಲ ಅಂದ್ರೆ DMK ಇವತ್ತು ಸ್ಟಾಲಿನ್ ಹೇಳಿದ್ದಾರೆ ನೀವು ಬೇಕಾದ್ರೆ ಹೋಗಿ ಬೆಂಬಲವನ್ನು ಕೊಡಿ ಅಂತ. ಅಂದ್ರೆ ದೇ ಡೋಂಟ್ ವಾಂಟ್ ಟು ಕಮ್ ಇನ್ ಟು ದ ಗವರ್ಮೆಂಟ್ ಆಸ್ ಆಫ್ ನೌ. ಅವ್ರು ಬೆಂಬಲ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಬಟ್ ಇಲ್ಲಿ ಪೇಚ್ ಇರ್ತಕ್ಕಂಥದ್ದು ಅವರು ಬೆಂಬಲವನ್ನು ಬಹಿರಂಗವಾಗಿ ಘೋಷಣೆ ಮಾಡದೆ ಓಕೆ ರಾಜ್ಯಪಾಲರು ನೀವು ಸರ್ಕಾರ ರಚನೆ ಹಕ್ಕನ್ನು ಮಂಡಿಸಿದಿರಿ, ನೀವು ಸರ್ಕಾರ ರಚಿಸಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯವಾ ಅನ್ನೋದು ಪ್ರಶ್ನೆ. ಅಲ್ಲಿ ವಿವೇಚನೆಯ ಪ್ರಶ್ನೆ ಬರುತ್ತೆ. ಈಗ AIADMK ನಡುವೆ ಏನೋ ಮೈತ್ರಿ ನಡೀತಾ ಇದೆ ಅಂತಕ್ಕಂಥ ಸುದ್ದಿಗಳು ಬಂದವು. ನಂತರ ಸ್ಟಾಲಿನ್ ಅದನ್ನು ನಿರಾಕರಿಸಿದ್ದಾರೆ. ನಾವು ವಿಪಕ್ಷದಲ್ಲಿ ಕೂರ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಹೀಗಾಗಿ ಸರ್ಕಾರ ರಚನೆಯ ಅವಕಾಶ ಇರತಕ್ಕಂಥದ್ದು ಕೇವಲ ವಿಜಯರಿಗೆ ಮಾತ್ರ ಇವತ್ತಿನ ಪರಿಸ್ಥಿತಿ. ಹೀಗಿರುವಾಗ ಈಗ ರಾಜ್ಯಪಾಲರು ವಿವೇಚನೆಯನ್ನು ಬಳಸಿ ಅವರಿಗೆ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿದ್ರಿ ಕರಿಬೇಕಾ, ಅಥವಾ ಕಾನ್ಸ್ಟಿಟ್ಯೂಷನಲಿ ಹಿ ಈಸ್ ಎಂಟೈಟಲ್ಡ್ ಟು ಇಟ್ ಇಸ್ ಹಿಸ್ ಡಿಸ್ಕ್ರಿಷನ್ ಪವರ್, ಅವರ ವಿವೇಚನೆಯ ಅಧಿಕಾರ ಏನು ಹೇಳುತ್ತೆ, ಇಲ್ಲ ನೀವು 118 ಪ್ರೂವ್ ಮಾಡಿ, ಲೆಟರ್ ತೆಗೆದುಕೊಂಡು ಬನ್ನಿ, CPI ಲೆಟರ್ ತೊಗೊಂಡು ಬನ್ನಿ, CPM ಲೆಟರ್ ತೊಗೊಂಡು ಬನ್ನಿ, VCK ಲೆಟರ್ ತೆಗೆದುಕೊಂಡು ಬನ್ನಿ. ನನಗನ್ಸುತ್ತೆ ಅಜಿತ್ ವಿಜಯ್ ಸ್ವಲ್ಪ ಇಲ್ ಅಡ್ವೈಸ್ಡ್ ತರಾತುರಿ ಮಾಡಿದ್ರು ಅಂತ ನನಗನ್ಸುತ್ತೆ. ಅಂದರೆ ಗವರ್ನರ್ ಹತ್ರ ಹೋಗಲೇಬಾರ್ದು. 118 ಸೀಟ್ ಬರೋ ತನಕ ಸ್ವಲ್ಪ ಒಂದಿನ ಕಾಯ್ಬೋದಿತ್ತು. ಓಕೆ, ನೀವು ಒಂದಿನ 2 ದಿನ ಕಾದಿದ್ರೆ, ಯಾಕಂದರೆ TVK ಬಿಟ್ಟು ಯಾರೂ ಕೂಡ ಸರ್ಕಾರ ರಚನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲೇ ಇಲ್ಲ. ಅಥವಾ ನೀವು ಈಗ ಫಿಲ್ಮ್ ಆ್ಯಕ್ಟರ್ಸ್ಗಳದ್ದು ಇದೊಂದು ಸಮಸ್ಯೆ ಇರುತ್ತೆ ಅಂತ ನನಗನ್ಸುತ್ತೆ. ಅವರೇ CPI CPM ಮತ್ತು ತಿರುಮಾಲವನ್ ಜೊತೆ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರ್ಬೋದಿತ್ತು. ಇಲ್ಲ ನೀವು ಲೆಟರ್ ಆಫ್ ಸಪೋರ್ಟನ್ನು ನಮ್ಗೆ ಕೊಡಿ, ನಿಮ್ಮ ಪಾರ್ಟಿ ಲೆಟರನ್ನು ಕೊಡಿ, ವಿ ವಿಲ್ ಗೋ ಆ್ಯಂಡ್ ಮೀಟ್ ಗವರ್ನರ್ ಅಂತಕ್ಕಂಥದ್ದು. ಆ ಕಸರತ್ತನ್ನು ಮಾಡದೆ ಕೇವಲ BJP ಮೊದಲು ಬರೀ TVK ಲೆಟರು, 2ನೇ ಬಾರಿ ಹೋದಾಗ ಕಾಂಗ್ರೆಸ್ ಬೆಂಬಲದ ಲೆಟರ್ ತೆಗೆದುಕೊಂಡು ಹೋದರೆ, ರಾಜ್ಯಪಾಲರಿಗೆ ನಿಮಗೆ ಅಧಿಕಾರ ಸ್ವೀಕರಿಸಲಿಕ್ಕೆ ಬನ್ನಿ ಅಂತ ಕರೆಯದೇ ಇರುವ ಅಧಿಕಾರ ಎಲ್ಲಿವರೆಗಿದೆ ಅಂತಂದರೆ, ನಂಬರ್ಸ್ ನಿಮ್ಮ ಬಳಿ ನಂಬರ್ಸ್ನ ಅಂದರೆ ಲೆಟರ್ಸ್ಗಳು ಇಲ್ಲದೇ ಇರುವವರೆಗೆ. ನನಗನ್ಸುತ್ತೆ ನಾಳೆ CPI CPM ಸೆಂಟ್ರಲ್ ಕಮಿಟಿ ಮೀಟಿಂಗನ್ನು ಕೂಡ ಕರೆದಿವೆ ಇದಕ್ಕೆ ಸಂಬಂಧಪಟ್ಟಂತೆ. ಬಹುತೇಕ ಅವರು ಕೂಡ TVKಗೆ ಬೆಂಬಲ ಕೊಡ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಬೋದು, VCK ಕೂಡ ತೆಗೆದುಕೊಳ್ಬೋದು. ಅದಾದ್ಮೇಲೆ ಸರ್ಕಾರ ರಚನೆಯ ಹಾದಿ ಸುಗಮವಾಗಬಹುದು ಅಂತ ಅನಿಸುತ್ತೆ. ಓಕೆ, ವಿಜಯ್ ಯಾವ ಕಾನ್ಫಿಡೆನ್ಸ್ನೊಂದಿಗೆ ಗವರ್ನರ್ ಹತ್ರ ಹೋಗಿರಬೇಕು? ಇನ್ನೊಂದು ಪಾಸಿಬಿಲಿಟಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.